ಅವ್ರು ಬರೋದಿನ ನಾನೇ ಏರ್ಪೋರ್ಟಿಗೆ ಹೋಗ್ತೀನಿ ಸರ್. ಅವ್ರು ಏರ್ಪೋರ್ಟಲ್ಲಿ ಇಳಿದ ಕೂಡಲೇ ಅವ್ರ ಹತ್ರ ಕನ್ನಡಕ ಇಸ್ಕೊಂಡು ಬಂದು ನಿಮಗೆ ಕೊಟ್ಬಿಡ್ತೀನಿ ಸರ್. ನನ್ನ ಜವಾಬ್ದಾರಿ ಸರ್ ಅದು. ಓಹೋ, ಮಹಾ ಜವಾಬ್ದಾರಿ ಇರೋ ಹೆಂಗಸು ನೀವು. ನೋಡಿದ್ದೀನಿ ಸುಮ್ಮನೆ ರೀ. ನೀವು ಮಾಡ್ತಾ ಇರೋ ಬೇಜವಾಬ್ದಾರಿ ಕೆಲಸಗಳಿದೆಯಲ್ಲ ನನ್ನ ಆಫೀಸ್ಗೆ, ಅದರಿಂದಾಗಿ ನಿಮ್ಮನ್ನು ಯಾವತ್ತೋ ನಾನು ಡಿಸ್ಮಿಸ್ ಮಾಡಿ ಕಳಿಸ್ಬೇಕಾಗಿತ್ತು. ಪ್ರತಿಯೊಬ್ಬರು ಹೇಳ್ತಾರೆ ನಿಮ್ಮನ್ನು ಯಾಕೆ ಇಟ್ಕೊಂಡಿದ್ದೀರಿ, ಇವ್ರನ್ನ ಡಿಸ್ಮಿಸ್ ಮಾಡಬೇಕಾಗಿತ್ತು, ಅವಿವೇಕ ಕೆಲಸಗಳು ಮಾಡ್ತಾರೆ ಅಂತ. ನನ್ನ ಕರ್ಮ ನಿಮ್ಮನ್ನು ಇಟ್ಕೊಂಡಿದ್ದೀನಿ ಅಲ್ರಿ. ಅವ್ರು ಕನ್ನಡಕ ವಾಪಸ್ ಕೊಟ್ಟರೆ ಅದನ್ನು ನಾನೇನು ಮಾಡಬೇಕು? ಏನ್ರಿ ಮಾಡಬೇಕು? ನೀವು ಏರ್ಪೋರ್ಟ್ಗೆ ಹೋಗಿ ಕನ್ನಡಕ ಇಸ್ಕೊಳ್ತೀರಲ್ಲ, ಇಸ್ಕೊಡೋದನ್ನು ತಿಪ್ಪೇಗೆ ಬಿಸಾಡಿ. ಯಾಕೆ ಸರ್? ಕಾಮಾಗಿ ಯೋಚನೆ ಮಾಡಿರಿ. ನಿಮ್ಮ ಧವಳಗಿರಿ ಗುರುಗಳ ತಲೆ ಯಾವ ಥರ ಇದ್ದೀರಿ ಅಂದರೆ ಸರ್? ಯಾವ ಥರ ಇದೆ ಅವ್ರ ತಲೆ ಅಂದರೆ ದಪ್ಪಗಿದೆ ತಾನೆ ಅವ್ರ ತಲೆ. ನನ್ನ ಕನ್ನಡಕ ಹಾಕ್ಕೊಂಡ್ರೆ ಹೇಗಾಗುತ್ತೆ ಹೇಳಿ? ನನ್ನ ಕನ್ನಡಕ ಹೀಗೆ ಅಗಲ ಆಗಿಬಿಡುತ್ತೆ ಪರ್ಮನೆಂಟ್ ಆಗಿ. ಅದು ನಾನು ಹಾಕೊಳಕ್ಕಾಗುತ್ತೇನು ರೀ? ಹಾಕೊಂಡ್ರೆ ಬಿದ್ದೇ ಹೋಗುತ್ತೆ. ಏನ್ರಿ ಪ್ರಯೋಜನ ಅದನ್ನ ಈಗ ನಾನು ವಾಪಸ್ ತೊಗೊಂಡು? ಅದಕ್ಕೆ ನೀವು ಏರ್ಪೋರ್ಟಲ್ಲಿ ಸಿಕ್ಕಿದ ತಕ್ಷಣ ವಾಪಸ್ ಇಸ್ಕೊಳ್ತೀನಿ ಅಂತ ಹೇಳ್ತೀರಲ್ಲ, ವಾಪಸ್ ಇಸ್ಕೊಂಡ ತಕ್ಷಣ ತಗೊಂಡೋಗಿ ತಿಪ್ಪೇಗೆ ಬಿಸಾಡಿ. 10,000 ರೂಪಾಯಿ ಕನ್ನಡಕ, 10,000 ರೂಪಾಯಿನ ಸ್ಪೇರ್ ಕನ್ನಡಕ ಅವ್ರು ಕೊಟ್ಬಿಟ್ಟು ಅದನ್ನ ನಾಶ ಮಾಡಿಬಿಟ್ಟು ನನಗೆ ಕನ್ನಡಕ ಇಲ್ದಂಗೆ ಮಾಡಿಬಿಟ್ರಲ್ರಿ.